ರಾಜ್ಯದಲ್ಲಿ ಈಗ ಜಿಲ್ಲಾ ಮರು ನಾಮಕರಣ ಜಟಾಪಟಿ ಜೋರಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರನ್ನ ರಾಮನಗರ ಅಂತಕ್ಕಂಥದನ್ನ ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗ ಮನವಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಶೀಘ್ರವೇ ಸಂಪುಟ ಸಭೆಯಲ್ಲಿ ಇದು ಚರ್ಚೆ ನಡೆಯುತ್ತೆ. ರಾಮನಗರವೇ ಜಿಲ್ಲಾ ಕೇಂದ್ರ ಆಗಿರುತ್ತೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದಕ್ಕೆ ವಿರೋಧಿಗಳು ಅಥವಾ ದೋಸ್ತಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ರಿಯಲ್ ಎಸ್ಟೇಟ್ ದಾಳ, ತಮ್ಮ ಬೇನಾಮಿ ಆಸ್ತಿಯನ್ನು ಸಕ್ರಮ ಮಾಡಿಕೊಳ್ಳೋದಕ್ಕೆ ಡಿಕೆಶಿಯಿಂದ ಈ ಪ್ಲಾನ್ ಅನ್ನೋ ಆರೋಪವನ್ನೇ ಗಟ್ಟಿಗೊಳಿಸೋದಕ್ಕೆ ಮೈತ್ರಿ ಪಕ್ಷಗಳು ಸ್ಟ್ರಾಟಜಿ ರೂಪಿಸೋದಕ್ಕೆ ಮುಂದಾಗಿವೆ. ಅಲ್ಲದೆ ರಾಮನಗರದಲ್ಲಿ ರಾಮನ ಹೆಸರು ಇರೋದ್ರಿಂದ ಇದನ್ನು ಸಹಿಸದ ಕಾಂಗ್ರೆಸ್ ಜಿಲ್ಲೆಯ ಹೆಸರನ್ನ ಬದಲಾಯಿಸೋದಕ್ಕೆ ಹೊರಟಿದೆ ಅಂತ ಮಾಜಿ ಮಂತ್ರಿ ಅಶ್ವಥ್ ನಾರಾಯಣ್ ಆರೋಪ ಮಾಡಿದ್ದಾರೆ. ಇನ್ನೊಂದೆಡೆ ಹೆಸರು ಬದಲಾವಣೆಯಿಂದ ಏನೂ ಆಗಲ್ಲ, ಅಭಿವೃದ್ಧಿ ಹೆಸರಲ್ಲಿ ಡಿಕೆ ಶಿವಕುಮಾರ್ ಲೂಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇನ್ನು ನಾವು ಹಿಂದೆ ಬೆಂಗಳೂರಿಗೆ ಸೇರಿದ್ದವರು, ಮಧ್ಯೆ ಯಾರೋ ಬಂದು ರಾಮನಗರ ಅಂತ ಮಾಡಿದ್ರು, ಆದರೆ ಮೂಲಭೂತ ಸೌಕರ್ಯಗಳನ್ನೇ ಕೊಡಲಿಲ್ಲ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಆರೋಪಿಸಿದ್ದಾರೆ. ಈ ಮಧ್ಯೆ ನಾವು ಜಾತಿ ಸಮುದಾಯದ ಮಧ್ಯೆ ಒಡಕು ತರುವ ಸಂಘರ್ಷದ ಮಾತನ್ನ ಆಡಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಸದ್ಯದಲ್ಲಿ ಕ್ಯಾಬಿನೆಟ್ ಇಡ್ತಾರೆ, ಕ್ಯಾಬಿನೆಟ್ ಅಲ್ಲಿ ನಾವು ಚರ್ಚೆ ಮಾಡಿ ನಮ್ಮ ಹೆಸರು ಏನಿತ್ತು ಆ ಹೆಸರು ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರುವಂತಹ 5 ತಾಲೂಕುಗಳು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ನಾಯಕರುಗಳು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ. ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೀನಿ. ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಇದು ಎಲ್ಲವನ್ನ ಬಿಟ್ಟು ಮೊದಲು ಅಭಿವೃದ್ಧಿ ಮಾಡೋದು ಕಲೀಲಿ. ಈ ಹೆಸರನ್ನ ಈಗ ನಾಳೆ ಬೆಳಗ್ಗೆ ಅರ್ಜಿ ಕೊಟ್ಟು ಚೇಂಜ್ ಮಾಡಿದ್ರು ಪುನಃ ನಾನು ಮತ್ತೆ ಬಂದೇ ಬರ್ತೀನಿ, ನನಗೆ ಆ ವಿಶ್ವಾಸ ಇದೆ. ಇದು ಅವರು ಒಂದು ಮನವಿ ಕೊಟ್ಟಿದ್ದಾರೆ, ಇನ್ನೂ ನೋಡಿಲ್ಲ ಮನವಿನ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ. ನಾನು ನೋಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಬೇಕು, ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ರಾಮನಗರ ಜಿಲ್ಲೆ ಇರೋದನ್ನು ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು. ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇವ್ರದ್ದು. ತುಷ್ಟೀಕರಣದ ರಾಜಕಾರಣ. ಏನು ಅಲ್ಲಿ ಜಮೀನುಗಳು ನೂರಾರು ಸಾವಿರಾರು ಎಕರೆ ಜಮೀನುಗಳನ್ನ ಇಟ್ಕೊಂಡು ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ. ರಾಮನಗರ ಹೆಸರು ಬದಲಾಯಿಸಲಿಕ್ಕೆ ಸಂಪೂರ್ಣವಾಗಿ ತಡೆಯಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೀವಿ. ನಾವು ಮೊದಲು ಎಲ್ಲರೂ ಬೆಂಗಳೂರು ಜಿಲ್ಲೆಯವ್ರು ನಾವೆಲ್ಲರೂ ಮೂಲತಃ ಮಧ್ಯೆ ಯಾರೋ ಬಂದು ಇದನ್ನ ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಜಿಲ್ಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಯಾವುದೇ ರೀತಿಯಾದಂತಹ ಕ್ರಮ ವಹಿಸಲಿಲ್ಲ. ಜಿಲ್ಲೆಗೆ ಜಿಲ್ಲೆಯಾಗಿ ನೋಡಲಿಲ್ಲ, ಅವರು ಜಿಲ್ಲೆಗೆ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಲ್ಲ ಅವರು. ಸೊ ಅದಕ್ಕೆ ನಾವು ಮೂಲತಃ ಯಾವುದೋ ಬೆಂಗಳೂರು ಜಿಲ್ಲೆಯವರಾಗಿದ್ದು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕದನ್ನ ಅಂಥೇಳಿ ಇದನ್ನ ಬೆಂಗಳೂರು ದಕ್ಷಿಣ ಮಾಡಿ ಅಂಥೇಳಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳು, ಎಲ್ಲ MLCಗಳು, ಶಾಸಕರು, ಈ ಜಿಲ್ಲೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಈ ಜಿಲ್ಲೆನ, ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಭಾಳ ಹೆಮ್ಮೆಯಿಂದ ಇನ್ಮೇಲೆ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯವರಂತ ನಾವು ಹೇಳ್ಕೊಳ್ತೀವಿ. ಅದು ಕಾಂಗ್ರೆಸ್ನವರೇ ಹೇಳ್ಬೇಕು ಸರ್, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆಂದರೆ ನಾವು ಒಂದು ಜಾತಿ, ಒಂದು ಸಮುದಾಯದ ಮಧ್ಯೆ ಒಡಕು ತೊಗೊಂಡು ಬರ್ತಕ್ಕಂಥ ಒಂದು ಸಂಘರ್ಷದ ಮಾತುಗಳನ್ನ ನಾನು ಆಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿಗೂ ಕೂಡ ನಾವು ಜಾತ್ಯತೀತ. ಇನ್ನೊಂದು ಸಂಘರ್ಷಕ್ಕೆ ಇದು ನಾಂದಿ ಹಾಡುತ್ತಷ್ಟೇ. ಸದನದಲ್ಲಿ ಇದು ಕಾವೇರಿದ ಚರ್ಚೆಗೆ ಕಾರಣವಾಗುತ್ತೆ. ನೀವು ಬೆಂಗಳೂರು ದಕ್ಷಿಣ ಅಂತಾದರೂ ಇಟ್ಕೊಳ್ಳಿ, ರಾಮನಗರ ಅಂತಾದರೂ ಇಟ್ಕೊಳ್ಳಿ, ಒಟ್ಟಾರೆ ಅಲ್ಲಿನ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿ. ಬರೀ ಹೆಸರು ಬದಲಾಯಿಸ್ಬಿಟ್ರೆ ಏನೂ ಆಗಲ್ಲ. ನಿಮ್ಮ ಪ್ರತಿಷ್ಠೆಗೆ ನೀವು ಹೆಸರು ಬದಲಾಯಿಸ್ಕೊಂಡಂಗೆ ಆಗುತ್ತೆ ಅಷ್ಟೇ. ಇನ್ನು ರಾಮನಗರ ಜಿಲ್ಲೆ ಮರುನಾಮಕರಣ ವಿಚಾರ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಣ ಸಾಕ್ಷಿಗುಡ್ಡೆ ಫೈಟಾ ಅನ್ನುವಂತಹ ಪ್ರಶ್ನೆ ಈಗ ಶುರು ಮಾಡಿದೆ. ಅವತ್ತು ಕುಮಾರಸ್ವಾಮಿ ರಾಮನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಕ್ರೆಡಿಟನ್ನು ಪಡ್ಕೊಂಡಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಮರುನಾಮಕರಣ ಮಾಡುವ ಮುಖಾಂತರ ಕ್ರೆಡಿಟ್ ಕ್ಲೈಮ್ ಮಾಡಿಕೊಳ್ಳೋ ತಂತ್ರ ಮಾಡ್ತಿದ್ದಾರೆ ಅಂತ ಬಿಂಬಿತವಾಗ್ತಾ ಇದೆ. ರಾಮನಗರ ಜಿಲ್ಲೆಯಾಗಿ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಸ್ಥಾನ ಕೊಟ್ಟರೆ ಬೆಂಗಳೂರಿನ ಸ್ಟ್ಯಾಂಡರ್ಡ್ ಸಿಗುತ್ತೆ ಅನ್ನೋದು ಮತ್ತೊಂದು ಲೆಕ್ಕಾಚಾರ. ಈ ರಿಯಲ್ ಎಸ್ಟೇಟ್ ಎಲ್ಲ ಯದ್ವಾತದ್ವಾ ಜಾಸ್ತಿ ಆಗುತ್ತೆ, ಆ ಭಾಗದ ಜಮೀನುಗಳಿಗೆ ಒಳ್ಳೆ ಬೆಲೆ ಬರುತ್ತೆ. ಅದನ್ನು ಮಾಡೋದಕ್ಕೆ ಇವರು ಇಷ್ಟೆಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಆರೋಪ.
ಇದರ ಜೊತೆಗೆ ಇದು ಒಕ್ಕಲಿಗ ಸಮುದಾಯದ ನಾಯಕತ್ವದ ಫೈಟ್ ಕೂಡ ಅಂತ ಹೇಳಲಾಗ್ತಾ ಇದೆ. ಸಮುದಾಯದ ನಾಯಕತ್ವದ ಫೈಟ್ ಒಂದು ಕಡೆ ಆದರೆ ಜಿಲ್ಲೆಯ ನಾಯಕತ್ವದ ಪ್ರತಿಷ್ಠಿತೆ ಕೂಡ ಸೇರ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ರಾಮನಗರ ಜಿಲ್ಲೆಗೆ ಹೊಸ ರೂಪವನ್ನು ಕೊಟ್ಟರೆ ಇಬ್ಬರ ನಡುವೆ ಕ್ರೆಡಿಟ್ ಕ್ಲೇಮ್ ವಾರ್ ಮತ್ತಷ್ಟು ಜೋರಾಗುವಂತಹ ಸಾಧ್ಯತೆ ಇದೆ. ಏನಿದು ರಾಮನಗರ DK ಕದನ ಅಂತ ನೋಡಿದ್ರೆ DCM DKಶ ವರ್ಸಸ್ CM HDK, ಮಾಜಿ CM HDK ಫೈಟ್ ಇದು. ಇಬ್ಬರು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ರಾಮನಗರ ಜಿಲ್ಲೆಯನ್ನಾಗಿ ಮಾಡಿದ್ದು ಕುಮಾರಸ್ವಾಮಿ, ಹೆಸರನ್ನ ಬದಲಾಯಿಸ್ತಾ ಇರೋದು DK ಶಿವಕುಮಾರ್. ಒಕ್ಕಲಿಗ ನಾಯಕತ್ವದ ಜಟಾಪಟಿಯ ರೂಪವೇ ಈ ರಾಮನಗರ ಕದನ ಅಂತ ಹೇಳಲಾಗ್ತಾ ಇದೆ. ಇದು ಯಾವಾಗ ಎಲೆಕ್ಷನ್ ಬಂದರೂ ಇದೇ ಮಾತಾಡ್ತಾರೆ, ಏನೇ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾದರೂ ಇದೇ ಮಾತುಗಳು ಬರುತ್ತೆ. ಇನ್ನು ರಾಮನಗರವನ್ನು ಬೆಂಗಳೂರು ದಕ್ಷಿಣವನ್ನಾಗಿಸುವ ಪ್ರಯತ್ನನ, ಹೌದು DK ಶಿವಕುಮಾರ್ ಹೇಳಿದ್ರಲ್ಲ, ಪ್ರಯತ್ನನ ಪ್ರಶ್ನೆ ಏನಲ್ಲಿ, ಅದೇ ಪ್ರಯತ್ನದಲ್ಲೇ ಇದ್ದಾರೆ. CM ಹೇಳಿದ್ದಾರೆ, DCM ಹೇಳಿದ್ದಾರೆ. DK ಶಿವಕುಮಾರ್ ಅವಧಿಯಲ್ಲಿ ರಾಮನಗರ ಬೆಂಗಳೂರು ದಕ್ಷಿಣ ಆದರೆ ಆ ಕ್ರೆಡಿಟ್ ಎಲ್ಲವೂ ಕೂಡ DK ಶಿವಕುಮಾರ್ಗೆ ಹೋಗುತ್ತೆ ಅಂತ ಒಂದು ಚರ್ಚೆ. ರಾಮನಗರ ಜಿಲ್ಲೆ ಮಾಡಿದ್ದು ಕುಮಾರಸ್ವಾಮಿ. ಈ ಸರ್ತಿ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗರೆಲ್ಲರೂ ಕೂಡ ಕುಮಾರಸ್ವಾಮಿ ಪರ ನಿಂತಿದ್ದಾರೆ. ಅದನ್ನು ತಮ್ಮ ಕಡೆ ಸೆಳ್ಕೋಬೇಕು ಅಂತ DK ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾತು. DKಶಿ ಅವಧಿಯಲ್ಲಿ ರಾಮನಗರ ಬೆಂಗಳೂರು ದಕ್ಷಿಣ ಆಗುತ್ತೆ. ನಾಯಕತ್ವ, ಸಮುದಾಯದ ನಾಯಕತ್ವದ ಮಧ್ಯೆ ಜಿಲ್ಲೆಯ ನಾಯಕತ್ವದ ಪ್ರತಿಷ್ಠೆ ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಅವತ್ತು HDK ಘೋಷಿಸಿದ್ದ ರಾಮನಗರ ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಯಿತು, ಇಲ್ಲ ಅಂತಲ್ಲ, ಟೌನ್ ಅಭಿವೃದ್ಧಿ ಆಯಿತು, ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ, ಟೌನ್ ಆಯಿತು. ಸೊ ಹಾಗಾಗಿ ಈಗ ಇದು ಇನ್ನೊಂದು ಕ್ರೆಡಿಟ್. ಎಲೆಕ್ಷನ್ ಟೈಮಲ್ಲಿ ಆಗಿದ್ದರೆ ಇದು ಎಲೆಕ್ಷನ್ ಸ್ಟ್ರಾಟಜಿ ಅಂತ ಹೇಳ್ಬೋದಾಗಿತ್ತು. ಬಟ್ ಈಗ DK ಶಿವಕುಮಾರ್ ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ. ಹಾಗಾಗಿ ಅವರ ಅಧಿಕಾರಾವಧಿಯಲ್ಲಿ ಈ ಎಲ್ಲ ಬದಲಾವಣೆಗಳು ಆಗಬೇಕು ಅಂತ ಅವರ ಆಸೆ. ಸಹಜವಾಗಿ ಆ ಜಿಲ್ಲೆಯ ಜನ ಇದನ್ನು ಒಪ್ತಾರೆ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಂತೆ ಅವರ ಜಮೀನುಗಳಿಗೆ, ಅವರ ಸೈಟ್ಗಳಿಗೆಲ್ಲ ವಿಪರೀತವಾದ ಬೆಲೆ ಬರುತ್ತೆ.